ನಾನು ಬರೀ ಮೇಲೆ ಅಡ್ಡಾಡ್ತೀನಿ. ನಮ್ಮ ಸಾಹೇಬ್ರಿಗೆ ಇಲ್ಲದ ಪದವಿ ನಮಗೆ ಬೇಡ ಅಂತಂದು ನಾವು 22 ಜನನು ನಗರಸಭೆ ಸದಸ್ಯರು ನಾವು ರಾಜೀನಾಮೆ ಕೊಡೋ ಅಂತೀವಿ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಈಗಾಗಲೇ 10 ಇಲಾಖೆಗಳನ್ನು ಪ್ರತಿನಿಧಿಸಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಹೆಸರನ್ನು ತಂದುಕೊಟ್ಟವರು ಅಂದರೆ ಅದು ಅನುಭವಿ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂದರೆ ಅದು ಎಚ್ ಕೆ ಪಾಟೀಲರು ಇರಲಾರ್ದಂಥ ಸರ್ಕಾರ ಅದು ವಿಕಲಚೇತನದ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಗದಗ ಬೆಟಗೇರಿಯ ಏನು ಕಾಂಗ್ರೆಸ್ ಪಕ್ಷದ ಆಯ್ಕೆಯಾಗಿರುವಂತಹ ನಗರ ಸಭೆಯ ಸದಸ್ಯರಿದ್ದಾರೆ, ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಒಂದು ಅಂಗವನ್ನು ಕಳೆದುಕೊಟ್ಬಿಟ್ಟಂತೆ. ಯಾಕಂದರೆ ಯಾರಿಗೂ ಕೂಡ ಇಲ್ಲಿ ನಾಲೇಜ್ ಇಲ್ಲದಂತಹ ಪರ್ಸನಾಲಿಟಿಗಳು ಇದರಲ್ಲಿವೆ. ಜೊತೆಗೆ ತಮ್ಮ ಸಂಬಂಧಿಕರು ಮಾತ್ರ ಮಂತ್ರಿಗಳನ್ನು ಮಾಡಿದ್ದಾರೆ. ಅಂಥವ್ರನ್ನ ಹೊರತುಪಡಿಸಿ ಇಂಥವ್ರನ್ನ ಮಾಡದೆ ಹೋದರೆ ಇದೊಂದು ಸರ್ಕಾರನ ಅಂತ ನಾವು ಹೇಳ್ತಾ ಇಲ್ಲ. ಅದೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಗದಗ ಬೆಟಗೇರಿ ನಗರಸಭೆಗೆ ಏನು ಸದಸ್ಯರಾಗಿ ಆಯ್ಕೆಯಾಗಿದ್ರು ಅವ್ರು ಮಾತನಾಡ್ತಾ ಇದ್ದಾರೆ. ಒಂದು ಜನ ಇದ್ದಾರೆ, ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಅಮ್ಮ, ಇವತ್ತು ಯಾಕೆ ರಾಜೀನಾಮೆ ಕೊಟ್ರಿ? ಇವತ್ತು ಒಬ್ಬ ಒಳ್ಳೆ ಅಧಿಕಾರಿಯಾದಂತಹ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತಹ ಒಬ್ಬ ವ್ಯಕ್ತಿಗಿನ ಅವರು ಸ್ಥಾನಮಾನ ಕೊಟ್ಟಿಲ್ಲ ಅಂತಂದಮೇಲೆ, ಅಂಥ ಒಳ್ಳೆ ವ್ಯಕ್ತಿಗೆ ಕೊಟ್ಟಿಲ್ಲ ಅಂದಮೇಲೆ ನಾವು ನಮ್ಮ ಗದಗ ಬೆಟಗೇರಿ ಒಳಗೆ ನಮಗೂ ಮನನೊಂದು ನಾವು ರಾಜೀನಾಮೆ ಕೊಟ್ವಿ. ತಾವು ಏನಂತೀರಿ? ನಾನು ಮಾನವ ಹಕ್ಕುಗಳ ಆಯೋಗದ ಗದಗ ಜಿಲ್ಲಾ ಅಧ್ಯಕ್ಷ ಇದ್ದು ನೀವು ರಾಜೀನಾಮೆ ಕೊಟ್ರಿ? ನೋಡ್ರಿ, ನಾವು ಈಗ ಏನು ಮಾಡೋದೇ ಇಲ್ಲ. ಈಗ ಅವ್ರಿಗೆ ಅಧಿಕಾರ ನೀವು ನಗರಸಭೆ ಸದಸ್ಯರಲ್ಲ, ಮಾನವ ಹಕ್ಕುಗಳಿದ್ದೀರಿ, ಅದಕ್ಕೆ ರಾಜೀನಾಮೆ ಕೊಟ್ರಿ? ನಾವು ಕೊಟ್ಟಿವ್ರಿ. ನಾವು ಗದಗ ಜಿಲ್ಲಾದೊಳಗೆ ಎಷ್ಟು ಮಂದಿ ನಾನು ನೇಮಕಾತಿ ಮಾಡೀನಿ ಅಷ್ಟ್ರದ್ದು ಕೊಟ್ಟೀನಿ. ಎಚ್ ಕೆ ಪಾಟೀಲ್ ಸಾಹೇಬರು ಅಂತ ರಾಜಕಾರಣಿಗೆ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ರಿ ಅಂತ ಕೆಲಸ 19 ಮಂದಿ ಕೊಟ್ಟಾರ. ಈಗ ಇನ್ನೂ ಒಂದು ಸ್ಥಾನ ಉಳ್ದೈತಿ, ಇದು ಎಲೆ ಮಳಿ ಒಳಗೆ ಉಳ್ದೈತಿ. ಅದು ಆ ಸ್ಥಾನನ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೊಡ್ಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನಾವು ನೋಡ್ರಿ ನಮ್ಮ ಸಾಹೇಬ್ರಿಗೆ ಸ್ಥಾನಮಾನ ಕೊಳ್ಳಾರ ಸಂಬಂಧ ನಾವು ಇವೆಲ್ಲ ಸೇರಿ ನಾವು ಸದಸ್ಯರು ರಾಜೀನಾಮೆ ಕೊಟ್ಟಿದ್ದೀವಿ. ಇದು ಗದಗಿ ಲಾಸ್ ಅಂತಿರೋ ಏನು ಕರ್ನಾಟಕ ಲಾಸ್ ಅಂತೀರಿ ನೀವು? ಕರ್ನಾಟಕ ಲಾಸ ರೀ. ನಮ್ಮ ಸಾಹೇಬ್ರಿಗೆ ಮಾಡ್ಯಾರ ಅಂದ್ರೆ ಕರ್ನಾಟಕ ಲಾಸ ಆಗತ್ರಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಅತಿ ಜಾಸ್ತಿ ಅನ್ಯಾಯ ಅಂದ್ರೆ ನಮ್ಮ ಗದಗ ಜಿಲ್ಲಾಕ್ ಮಾಡ್ಯಾರ ಅವರು. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ರಾಜೀನಾಮೆ ಕೊಟ್ಟಿದ್ವಿ. ಈಗ ಅವ್ರಿಗೆ ಮತ್ತೆ ಯಾರು ಏನು ಬುದ್ಧಿ ಹೇಳಿದ್ರು ರಾಜೀನಾಮೆ ತಗೊಳ್ಳೋದಿಲ್ಲ ಇಲ್ರಿ, ತಗೊಳಂತ ನಮ್ಮ ಸಾಹೇಬ್ರು ಅವ್ರ ಸ್ಥಾನಮಾನ ಕೊಡ್ಬೇಕ್ರಿ. ಕೊಟ್ಟಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವ್ರಿ. ತಾವೇನಂತೀರಿ ಬಯ್ಯಾರ? ನಮ್ಮ ಗದಗ ಭಾಗದ ಒಂದು ಉತ್ತರ ಕರ್ನಾಟಕ ಭಾಗದ ಒಬ್ಬ ಧೀಮಂತ ನಾಯಕರು, ಅಂಥ ಒಂದು ನಾಯಕರಿಗೆ ಇವತ್ತು ಸಚಿವ ಸ್ಥಾನ ದೊರಕದೇ ಇರೋದು ನಮಗೆ ಭಾಳ ನೋವನ್ನು ಉಂಟು ಮಾಡೈತಿ. ಆ ನೋವಿಗೆ ನಾವು ಅವ್ರಿಗೆ ಇರಲಾರ್ದಂಥ ಸಚಿವ ಸ್ಥಾನ ನಮಗೂ ಬೇಡ ಅಂಥೇಳಿ ನಾವು ಇವತ್ತು ಮನನೊಂದು ನಾವು ಇವತ್ತು ಎಲ್ಲ ನಗರಸಭಾ ಸದಸ್ಯರು ನಾವು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ನೀವು ಗದಗಿಗೆ ನಷ್ಟನೋ ಏನು ಕರ್ನಾಟಕ ಇಡೀ ಕರ್ನಾಟಕಕ್ಕೆ ಇದು ನಷ್ಟ ಹಂಗಂತೀರಿ? ಯಾಕಂದ್ರೆ ಅವರು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು ಅಂದ್ರೆ ಅವರು ಇಡೀ ಗದಗಿಗೆ ಒಂದೇ ಸೀಮಿತ ಆಗಿರೋದಿಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಆದಂಥ ನಾಯಕರು. ಅವರು ರಾಷ್ಟ್ರ ಮಟ್ಟದೊಳಗೆ ಗುರುತಿಸ್ಕೊಂಡಂಥ ನಾಯಕರು. ಅಂಥ ಒಬ್ಬ ನಾಯಕರನ್ನ ಇವತ್ತು ನೀವು ಕಡೆಗಣಿಸಿರಿ ಅಂದ್ರೆ ಮತ್ತೆ ಅಂಥ ನಿಮಗೆ ಕ್ಯಾಬಿನೆಟ್ನೊಳಗೆ ಕೆಲಸ ಮಾಡುವಂಥ ವ್ಯಕ್ತಿ ಬೇಕು ಅನ್ನೋದೇ ನಮ್ಮದು ಒಂದು ಪ್ರಶ್ನೆ. ಅದಕ್ಕೆ ಅವ್ರನ್ನ ಕ್ಯಾಬಿನೆಟ್ನೊಳಗೆ ತಗೋಬೇಕು ಅಂತ ನಮ್ಮದು ಎಲ್ಲ ಒಂದು ನಮ್ಮ ಗದಗಿನ ಒಬ್ಬ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕೂಗು. ತಾವೇನಂತೀರಿ? ನೀವು ರಾಜೀನಾಮೆ ಕೊಟ್ಟಿರಿ? ಎದಕ್ಕೆ ಕೊಟ್ರಿ? ಸಾಹೇಬ್ರ ತಗೊಳ್ಳೋದಕ್ಕೆ ಕೊಟ್ಟಿವ್ರಿ. ಅವ್ರು ಸಾಹೇಬ್ರೆಲ್ಲ ಕೆಲಸ ಮಾಡಿದ್ರೆ ನಾವು ನಿಂತ್ರಿ, ಅವ್ರು ಇಲ್ದ್ರೆ ನಮ್ಗೆ ಆಯ್ತು. ನಮ್ಗೆ ಅವ್ರು ಮರದೆಲ್ಲ ನಮಗಿಲ್ರಿ. ಈಗ ನಾಮಿನೇಟ್ ಮೆಂಬರ್ ಆಗಿ ನಿಮ್ಮನ್ನು ಮಾಡಿದ್ರು ಸಾಹೇಬ್ರು, ಇವತ್ತು ಅವರಿಲ್ಲ, ನೀವು ಇರೋದಿಲ್ಲ. ಹೌದು ಸರ್, ಯಾಕಂದ್ರೆ ಒಬ್ಬ ಕಡ ಬಡವ ಕುಟುಂಬಕ್ಕೆ ಆಯ್ಕೆ ಮಾಡಿ, ನಮ್ಮಂತ ಕಡ ಬಡವ ಕುಟುಂಬದವರೊಳಗನ ನಮ್ಮನ್ನು ಪಕ್ಷದೊಳಗ ಆಯ್ಕೆ ಮಾಡಿ ನಾಮನಿರ್ದೇಶನ ಸದಸ್ಯರು ಮಾಡಲ್ಲ ಅಂತ ಧೀಮಂತ ನಾಯಕರು. ಈಗ ಎಲ್ಲ ರಾಜಕಾರಣಿಗಳು ನೋಡಿವಿ ಸರ್. ನಾನು 23 ವರ್ಷದ ರಾಜಕಾರಣ ನೋಡೋಂತೀವಿ. ನಮ್ಮ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಅಂತ ರಾಜಕಾರಣ ಎಲ್ಲೂ ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲ ಮಂತ್ರಿಗಳು ರಸ್ತೆ ಒಳಗೆ ಹೋಗ್ಬೇಕಾದ್ರೆ ಅವ್ರ ಕಾರ್ಯಕರ್ತರು ಕೈ ಮಾಡಿದ್ರೆ ಯಾರೂ ನಿಂದಿರಂಗಿಲ್ಲ. ಆದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಕಾರ್ಯಕರ್ತರು ನಿಂತಾರಂತಂದ್ರೆ ಹೈಸ್ಕೋರ್ಟ್ ಮುಂದೆ ಹೋದ್ರು ಸಾಹೇಬ್ರ ಗಾಡಿ ನಿಂದಿರ್ತೈತಿ. ಅಂತ ಧೀಮಂತ ರಾಜಕಾರಣಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು. ಯಾಕಂದ್ರೆ ಗಡಿ ನಿಯಂತ್ರಣ ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಮುಂದಿಟ್ಟು ಕೆಲಸ ತೊಗೊಂತಾರೆ. ಬಟ್ ಇವತ್ತಿನ ಯಾಕೆ ಸಚಿವ ಸಂಪುಟ ಒಳಗೆ ಅವ್ರನ್ನ ತೊಗೊಂಡಿಲ್ಲ, ಅದು ನಮ್ಮ ನೋವಿನ ಸಂಗತಿ. ಆದ್ದರಿಂದ ಇವತ್ತಿನ ದಿನ ನಾಮನಿರ್ದೇಶಿತ ಸದಸ್ಯನಿಗೆ ನಾನು ರಾಜೀನಾಮೆ ಕೊಡ್ತಿದ್ದೇನೆ. ಮುಂದಿನ ದಿನ ಒಂದು ಖಾತೆ ಬಾಕಿ ಇದ್ದಿದ್ದು ಅದನ್ನು ನಮ್ಮ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ ಪರಿಗಣಿಸಿದ್ರೆ ನಮ್ಗೆ ಒಂದು ಜಯ ಸಿಕ್ಕಂಗೆ ಆಕೈತೆ ಅಂತ ನನ್ನದು ಭಾವನೆ. ಓಕೆ, ನೀವೇನಂತೀರಿ? ನಾನು ಕೂಡ ನಾಮನಿರ್ದೇಶನ ಸದಸ್ಯ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರ ಆಶೀರ್ವಾದದೊಂದಿಗೆ ನಾಮನಿರ್ದೇಶನ ಸದಸ್ಯನಾಗಿದ್ದು, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಸಾಹೇಬ್ರ ಬಗ್ಗೆ ಎಲ್ಲ ಅಲ್ಲಿ ಹೋಗಿ ಎಲ್ಲಿ ಕೇಳ್ಬೇಡ್ರಿ, ಮಗ್ಲಿಗೆ ಕುಂತಿರ್ತಾರಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟೇ ಕೇಳಿ. ನಮ್ಮ ಸಾಹೇಬ್ರು ಯಾವ ಥರ ಕೆಲಸ ಮಾಡ್ತಾರೆ, ಯಾವ ಥರ ಅಭಿವೃದ್ಧಿ ಹರಿಕಾರರು, ಅವರು ಹಾಕಿದ್ದ ಶುದ್ಧ ನೀರಿನ
ಘಟಕವನ್ನು ನಿಮ್ಮ ಊರಾಗ ಕೇಳ್ಕೊಂಡು ತೊಗೊಂಡೋಗಿರಿ ನೀವು. ಅದು ನಮ್ಮ ಕಡೆ ಉದಾಹರಣೆ ಇದಾವೆ. ಅದಕ್ಕೆ ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಗುಡಿ ಒಳಗೆ ದೇವ್ರಿಲ್ಲಾರ್ದ ಗಂಟೆ ಬಾರ್ಸಾಕತ್ತೀರಿ ನೀವು, ದೇವ್ರಿಲ್ಲಾರ್ದ ಪೂಜಾರಿಗಳ ನೀವು. ಅದಕ್ಕೆ ನಿಮ್ಮ ಸರ್ಕಾರಕ್ಕೆ ನಂದೊಂದು ಧಿಕ್ಕಾರ ಇರಲಿ ಅಂತೇಳಿ ನನ್ನ ನಾಮಿನೇಟ್ ಮೆಂಬರ್ಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಇವತ್ತಿನ ದಿನ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಿರಿಯ ನಾಯಕರು 1985ರಲ್ಲಿ ಅವರು MLC 3 ಸಲ 4 ಸಲ MLC ಆಗಿ 3 ಸಲ ಸತತ ಎಚ್ ಕೆ ಪಾಟೀಲ್ ಗದಗಿಂದ MLA ಆಗಿ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಹೋರಾಟ ಮಾಡ್ಯಾರ. ಇದು ಪಕ್ಷಕ್ಕೆ ಅದಕ್ಕೆ ಅರ್ಥ ಆಗೋಲ್ಲ ಅಂತ ಪಕ್ಷಕ್ಕೆ ಅರ್ಥ ಆಗಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡು ಹಿನ್ನೆಲೆ ಮಾಡ್ಯಾರ ಅವರು. ಅದು ಭಾಳ ತಪ್ಪು ಮಾಡ್ಯಾರ. ಇದು ಸರ್ಕಾರದೊಳಗ ಸರ್ಕಾರಿ ಮಟ್ಟದೊಳಗ ಇವತ್ತು ಸರ್ಕಾರಕ್ಕೆ ಮುಜುಗರ ತರುವಂತ ಏನೇ ನಡೆದ್ರು ಕೂಡ ಅದನ್ನ ಡಿಫೈನ್ ಮಾಡ್ಕೊಳ್ಳುವಂತ ಒಬ್ಬ ಕ್ಯಾಲಿಬರ್ ಮತ್ತು ಕ್ವಾಲಿಫೈ ಮಿನಿಸ್ಟರ್ ಅಂದ್ರೆ ಅದು ಎಚ್ ಕೆ ಪಾಟೀಲ್ ಇದ್ರು ಅಂತ ಅಂತವ್ರು ಕಳ್ಕೊಳತ್ತಲ್ಲ. ಏನಂತೀರಿ ಇವ್ರಿಗೆ? ಎಚ್ ಕೆ ಪಾಟೀಲ್ ಭಾಳ ಪ್ರಾಮಾಣಿಕ ಜನರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರೋರು. ಯಾಕೆ ಜನರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಜನರ ಬಗ್ಗೆ ಕೆಲಸ ಮಾಡ್ಕೊಂಡು ಬಂದವ ಅಂತ ಮಂತ್ರಿ ಈ ರಾಜ್ಯಕ್ಕೆ ಇಂಥ ಮಂತ್ರಿ ಸಿಗೋದು ಭಾಳ ವಜ್ಜ. ಈ ಕಾಂಗ್ರೆಸ್ ಪಕ್ಷದ ಭಾಳ ಹಿನ್ನಡೆ ಮಾಡ್ಯಾರು. ಹಿನ್ನಡೆ ಮಾಡಿ ಅವರು ಸಚಿವ ಸಂಘಕ್ಕೆ ಸಪೋರ್ಟ್ ಕೊಟ್ಟಿಲ್ಲ ಅಂತ ಭಾಳ ನೋವಾಗೈತಿ. ಇದಕ್ಕೆ ನಾವು ಮುಂದಾದ ಹೋರಾಟ ಮಾಡ್ತೀವಿ. ಹಿಂಗಾಗಿ ನಾವು ಎಲ್ಲ ಸದಸ್ಯರು 17 ಮಂದಿ ಕಾಂಗ್ರೆಸ್ ಸದಸ್ಯರು, ನಾಮಿನೇಟ್ 5 ಮಂದಿ ಸದಸ್ಯರು ಎಲ್ಲರಿಗೂ ಪಕ್ಷಾತೀತವಾಗಿ ರಾಜೀನಾಮೆ ಕೊಡ್ತೀವಿ. ಮುಂದೆ ನಾಳೆ ಕೊಡ್ತಾರೆ ಅವರು. ನಾಳೆ ಅವ್ರು ಮೀಟಿಂಗ್ ಮಾಡ್ಕೊಂಡು ಅವರು ರಾಜೀನಾಮೆ ಕೊಡ್ತಾರೆ. ಅವ್ರಿಗೂ ಇವತ್ತು ಮೀಟಿಂಗ್ ಅಸೂಡಿ ಅವರ ಇಲ್ಲ ಇವತ್ತು ಯಾಕೆ ಅವರು ನಾಳೆ ಮೀಟಿಂಗ್ ಮಾಡ್ಕೊಂಡು ಅವರು ರಾಜೀನಾಮೆ ಕೊಡಿಸ್ತೀವಿ. ಇಡೀ ಎಲ್ಲ ಸದಸ್ಯರು ರಾಜೀನಾಮೆ ಕೊಡ್ತೀವಿ. ನಾವು ಪಾರ್ಟಿ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತೀವಿ. ಒಂದು ರೀತಿ ಒಳಗ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಏನಾದ್ರು ಕೂಡ ಸ್ಥಾನ ಸಿಗ್ಲಿಲ್ಲ ಅಂದ್ರ ಗದಗ ಜಿಲ್ಲೆ ಒಳಗೆ ರಾಜೀನಾಮೆ ಪರ್ವ ಆರಂಭ ಬಂದಂಗ 100% ರಾಜೀನಾಮೆ ಕೊಡಿಸ್ತೀವಿ. ಓಕೆ, ಇದು ಒಂದು ಸಾಂಕೇತಿಕ ರಾಜೀನಾಮೆ ಕೊಡಿಸಿ ಸಂಕೇತಕ್ಕೆ ಹೋರಾಟ ಮಾಡ್ತೀವಿ ಎಚ್ ಕೆ ಪಾಟೀಲ್ ಬಗ್ಗೆ. ಈಗ ಇದು ಗದಗ ಬೆಟಗೇರಿಯ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಿತ ಸದಸ್ಯರು ಜೊತೆಗೆ ಆಯ್ಕೆಯ ಸದಸ್ಯರು ಮಾತಾದ್ರೆ ಗ್ಯಾರಂಟಿ ಸಮಿತಿಯವರು ಅವ್ರನ್ನೆಲ್ಲ ರಾಜೀನಾಮೆ ಕೊಡ್ಸಕ್ಕೆ ಇವ್ರು ಮುಂದಾಳ ಬಂದಾರ. ಹಂಗಾರೆ ಈ ಗ್ಯಾರಂಟಿ ಸಮಿತಿ ಮಂದಿ ಏನ್ ಮಾಡ ಇವ್ರು ಏನ್ ಮಾಡ್ತಾರ? ಅವ್ರ ಜೊತೆಗೆ ಸಾಥ್ ಕೊಟ್ಟಾರ. ಇವ್ರದ್ದೇನು ಮುಂದಿನ ನಡೆ ಇದು ಗೊತ್ತಾಗಬೇಕಲ್ಲ. ಯಾಕಂದ್ರೆ ಇದನ್ನ ಸ್ವತಃ ಈ ಸರ್ಕಾರ ಹೊಸತಾಗಿ ಇದೊಂದು ಸೃಷ್ಟಿ ಮಾಡಿ ಗ್ಯಾರಂಟಿ ಸಮಿತಿ ಅನ್ನೋದು ಮಾಡಿ ಅಸುಟಿ ಅವ್ರನ್ನ ಗದಗ ಜಿಲ್ಲೆಯಿಂದ ಅಧ್ಯಕ್ಷರು ಮಾಡ್ಯಾರ. ಇವತ್ತು ಎಚ್ ಕೆ ಪಾಟೀಲ್ ಇಲ್ಲ ಅಂತ ಹೇಳಿದ್ರ ಅದು ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ನಾಟ್ ಓನ್ಲಿ ಗದಗ್ ಅಂತ ಅನುಭವಗಳಿಲ್ಲ ಅಂದ್ರೆ ಎಲ್ಲ ಒಂದು ಕೂಡ ಸ್ವರ್ಗದ ಸರ್ಕಾರ ಆಗಿಬಿಡ್ತದೆ ಅನ್ನುವಂಥ ಜನಾಭಿಪ್ರಾಯ. ಆ ಹಿನ್ನೆಲೆಯೊಳಗೆ ಗದಗ ಜಿಲ್ಲೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಗ್ಯಾರಂಟಿ ಇರುವಂಥ ವಿಚಾರಗಳೇ ನಿಮ್ಮ? ಈಗ ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಎಚ್ ಕೆ ಪಾಟೀಲ್ ಅಂತ ಅನುಭವಿಗಳು ಈ ಸರ್ಕಾರದವ್ರಿಗೆ ಇರೋದು ಭಾಳ ಅವಶ್ಯಕತೆ ಐತಿ. ಆದ್ರೆ ಅವ್ರು ಯಾಕೆ ಬಿಟ್ಟರು ನಮಗೂ ಗೊತ್ತಾಗ್ತಿಲ್ಲ. ಕಾರಣಗಳನ್ನ ನೀಡಿಲ್ಲ ಅವ್ರು ಎಚ್ ಕೆ ಪಾಟೀಲ್ನ ಕೈ ಬಿಟ್ಟಿದ್ದ ಬಗ್ಗೆ. ಇವರು ನೀರಾವರಿ ಇಲಾಖೆಯಿಂದ ಹಿಡಿದು 5 ವರ್ಷ ಈ ರಾಜ್ಯದೊಳಗೆ ಒಳ್ಳೆ ನೀರಾವರಿ ಸಚಿವರ ಕೆಲಸವನ್ನು ಮಾಡಿದ್ರು. ತಮ್ಮದಲ್ಲದ ಕೇಂದ್ರದಿಂದ ಪ್ರಶಸ್ತಿಯನ್ನು ಮೇಲೆ ಪಡ್ಕೊಂಡು ಅವಾಗ ನೀರಾವರಿ ಇಲಾಖೆಯನ್ನು ಕೆಲಸ ಮಾಡಿದ್ರು. ಆಮೇಲೆ ಮೋಡ ಬಿತ್ತನೆ ಕೆಲಸವನ್ನು ಮಾಡಿ ರೈತರಿಗೆ ಒಳ್ಳೆ ಮಳೆ ಬರುವಾಗ ಮಾಡಿದ್ರು. ನಂತರ ದಿನಮಾನದೊಳಗ ಅವರಿಗೆ ಕಾನೂನು ಸಚಿವರು ಕೊಟ್ಟರು ಧರ್ಮಸಿಂಗ್ ಸರ್ಕಾರದೊಳಗ. ಅವಾಗ ಫುಡ್ ಆಕ್ಟ್ ಸೆಕ್ಯೂರಿಟಿಯನ್ನ ಜಾರಿಗೆ ತಗೊಂಡ್ಬಂದ್ರು. ನಂತರ ಅವರು ವಿರೋಧ ಪಕ್ಷ ನಾಯಕರಾಗಿ ಒಳ್ಳೆ ಕೆಲಸ ಮಾಡಿದ್ರು. ನಂತರ ಅವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿ 2013ರಿಂದ 2018 ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದೊಳಗೆ ಸಚಿವರಾಗಿ ದೇಶಕ್ಕೆ ಮಾದರಿ ಆಗುವ ಕೆಲಸವನ್ನು ಮಾಡಿದ್ರು ಅವರು. ಈ ದೇಶದ ಪ್ರಧಾನಮಂತ್ರಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದ ಈ ಗ್ರಾಮೀಣಾಭಿವೃದ್ಧಿ ಸಚಿವರಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಸತತವಾಗಿ 4 ವರ್ಷಗಳ ಕಾಲ ಅವರಿಗೆ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟರು. ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಹೌದು ಅಲ್ವಾ? ಇದು ಎಚ್ ಕೆ ಪಾಟೀಲ್ರಿಂದ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂತೋ ಇಲ್ಲೋ ಅನ್ನೋದನ್ನು ನಮ್ಮ ಪಕ್ಷದ ಮುಖಂಡರು ಭಾಳ ವಿಚಾರ ಮಾಡಬೇಕು. ಪ್ರವಾಸೋದ್ಯಮ ಸಚಿವರಾಗಿ, ಕಾನೂನು ಸಚಿವರಾಗಿ ಪ್ರವಾಸೋದ್ಯಮ ಇಲಾಖೆ ಈ ರಾಜ್ಯದೊಳಗೆ ಐತಿಲ್ಲ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಇವತ್ತು ಅದನ್ನು ಆ ಪ್ರವಾಸೋದ್ಯಮ ಇಲಾಖೆಯನ್ನು ಅದಕ್ಕೆ ಪುಷ್ಟಿಯನ್ನು ನೀಡಿ ಒಳ್ಳೆ ಕೆಲಸವನ್ನು ಮಾಡಿ ರಾಷ್ಟ್ರ ಮಟ್ಟದೊಳಗೆ ಪ್ರವಾಸೋದ್ಯಮ ಇಲಾಖೆ ಎಲ್ಲಾದರೂ ಒಳ್ಳೇದೈತಿ ಅಂದ್ರೆ ಅದು ಕರ್ನಾಟಕ ಐತಿ ಅನ್ನೋ ಹಾಗೆ ಕೆಲಸವನ್ನು ಮಾಡಿದರು. ಕಾನೂನು ಮಂತ್ರಿಯಾಗಿ ಏನು ನ್ಯಾಯಾಲಯದೊಳಗೆ ಬಡವರ ಕೇಸ್ಗಳಿರ್ಬೋದು, ಶ್ರೀಮಂತರ ಕೇಸ್ ಇರ್ಬೋದು, ಕ್ರಿಮಿನಲ್ ಕೇಸ್ಗಳು ಇತ್ಯರ್ಥ ಆಗ್ಬೇಕಂದ್ರೆ 5 ವರ್ಷ, 10 ವರ್ಷ, 20 ವರ್ಷ. ನಾವು ಮೊನ್ನೆ ಉದಾಹರಣೆ ನೋಡಿ 45 ವರ್ಷಕ್ಕೊಂದು ಕೇಸ್ ಇತ್ಯರ್ಥ ಆಗಿದ್ವಿ. ಹಂಗೆ ಆಗಬಾರ್ದು ಅಂತೇಳಿ ಯಾವುದೇ ಒಂದು ಕೇಸ್ ದಾಖಲೆ ಆದ್ರೆ 2 ವರ್ಷದ ಒಳಗಾಗಿ ಪೂರ್ಣ ಇತ್ಯರ್ಥ ಆಗ್ಬೇಕು ಅನ್ನೋ ಹಾಗೆ ಒಂದು ಒಂದಷ್ಟು ಜನ ಹಿರಿಯರು ಹೇಳ್ತಿದ್ರು. ಹಿಂದ KH ಪಾಟೀಲ್ ವಿಚಾರದವರು ಗದಗಕ್ಕೆ ಹೆಂಗ ಅನ್ಯಾಯ ಮಾಡಿದ್ರು, ಇವರು ಕೂಡ CM ಆಗ್ಲಿಕ್ಕೆ ಸಮರ್ಥ ಇರುವಂತವ್ರು, ಅವಾಗಲೂ ಕೂಡ ಅನ್ಯಾಯವಾಯ್ತು. ಈ ಕೊನೆ ಪಕ್ಷ ಮಂತ್ರಿ ವಿಚಾರದಲ್ಲಿ ಈಗೂ ಕೂಡ ಅನ್ಯಾಯವಾದ್ರಿ ಹೆಂಗ್ರಿ ಅಂತಾರ. ಅದೇ ಸರ್, ನಾ ಹೇಳ್ತಿಲ್ಲ ಈ ಸರ್ಕಾರಕ್ಕೆ ಕಣ್ಣಿಲ್ಲ, ನಮ್ಮ ಸರ್ಕಾರ ಹೋರಾಟ ಹೇಳ್ತಾ ಇಲ್ಲ ಏನ್ರಿ.
ಯಾಕಂದ್ರೆ ಒಬ್ಬ ಒಳ್ಳೆ ಆಡಳಿತಗಾರರನ್ನ ಬಿಟ್ಟು ಇವ್ರು ಸರ್ಕಾರ ಮಾಡ್ತಾರಂತಂದ್ರೆ ಅದು ಯಾಕೆ ಬರಕ್ ಸಾಧ್ಯತೆ ಐತಿ? ಈಗ ಈ ನಿನ್ನ ನಡೆದ ಸಚಿವ ಸಂಪುಟ ನೋಡಿದ್ರಿ ನೀವು, ಒಂದ್ಸಲ ಆದವರು ಮಂತ್ರಿಗಳಾಗಿದ್ದಾರೆ, 2 ಸಲ ಆದವರು ಮಂತ್ರಿಗಳಾಗಿದ್ದಾರೆ, 3 ಸಲ ಆದವರು ಮಂತ್ರಿಗಳಿದ್ದಾರೆ. ಇವರು 7 ಸಲ 4 ಸಲ ವಿಧಾನ ಪರಿಷತ್ ಸದಸ್ಯರಾಗಿದ್ರು, 3 ಸಲ ಶಾಸಕರಾಗಿ ಗುರುತಾಗಿರುವಾಗಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ನಾಯಕರು ಇವರು. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು. ಈಗ ಸುಟೇರ ಕೊನೆಯದಾಗಿ ನೀವೊಬ್ರು ಬರೀ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಲ್ಲ, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಇಲ್ಲೊಂದು ಸೀನಿಯರ್ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಬರೋದ್ರಲ್ಲಿ ಅಸೂಟಿ ಹೆಸರು ಮುಂದಾಳತ್ವದಲ್ಲಿ ಇರುತ್ತಾ, ಬರುವಂಥ ದಿನಮಾನದಲ್ಲಿ ಸಾಹೇಬರಿಗೆ ಏನಾದ್ರು ಕೂಡ ಸ್ಥಾನಮಾನ ಕೊಡದಿದ್ರೆ ಮುಂದೆ ನಿಮ್ಮ ನಡೆ? ಸರ್, ನನಗೆ ನಮ್ಮ ಸ್ಥಾನಮಾನ ಮುಖ್ಯ ಅಲ್ಲ. ಅದು ನಾನು ನಮ್ಮ ಪಕ್ಷದ ನಾಯಕರಿಗೆ ಹೇಳ್ತೀನಿ. ನಾನು ಒಬ್ಬ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷನಾಗಿರ್ಬೋದು, ಗದಗ ಶಹರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ಬೋದು, ಒಬ್ಬ ಒಳ್ಳೆಯ ದಕ್ಷತಾ ಪ್ರಾಮಾಣಿಕ ಆಡಳಿತಗಾರನಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಮಗೆ ಇದ್ರದ್ದು ಅವಶ್ಯಕತೆ ಇಲ್ಲ. ನಾನು ಕೂಡ ನಾಳೆ ನಮ್ಮ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿ ಸದಸ್ಯರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ಈ ಒಂದು ಕೂಗಿ ಯಾರು ನಮಗೆ ಸಪೋರ್ಟನ್ನು ನೀಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಕೂಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾಳೆನೇ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಗದಗ ಬೆಟಗೇರಿ ನಗರಸಭೆಯ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಮಾತನಾಡ್ತಕ್ಕಂಥ ಮಾತುಗಳು. H.K. ಪಾಟೀಲ್ರು ಅಂದರೆ ಅವರು ನಾರ್ತ್ ಕರ್ನಾಟಕದಲ್ಲಿ ವೆರಿ ಕೆಪೇಬಲ್ ಮಿನಿಸ್ಟರ್ ಅಂತಲೇ ಹೆಸರಾದಂಥವ್ರು. ಅಂಥವ್ರನ್ನ ಇವತ್ತು ಹೊರಗಿಟ್ಬಿಟ್ರೆ ಸರ್ಕಾರ ಕೆಲವೊಂದು ಕಡೆ ಆಗ್ತಕ್ಕಂಥ ಕೆಲಸಗಳು, ಜೊತೆಗೆ ರಾಜ್ಯದ ಜನತೆಗೆ ಏನು ಬೇಕು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ, ಇದ್ಯಾವುದೂ ಕೂಡ ಸಿಕ್ಕೋದಿಲ್ಲ. ಸೊ ಅವರ ಅನುಭವ, ಈ ಹಿಂದೆ 10 ಲೆಕ್ಕ ಮಾಡಿರುವಂತಹ ಅಭಿವೃದ್ಧಿ ಪರ ಏನು ಕೆಲಸಗಳಿದ್ವು ಅವನ್ನೆಲ್ಲವನ್ನೂ ಕೂಡ ಗಮನದಲ್ಲಿತ್ಕೊಂಡು, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿರ್ತಕ್ಕಂಥವ್ರವರು, ಆ ಹಿನ್ನೆಲೆಯಲ್ಲಿ CM ಕ್ಯಾಂಡಿಡೇಟ್ ಕೂಡ ಆಗಬೇಕಾದಂಥವ್ರು, CM ಆಗಬೇಕಾದಂಥವ್ರು, ಅಂಥವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ. ಜೊತೆಗೆ ಅವ್ರಿಗೇನಾದರೂ ಕೂಡ ಈಗಲಾದರೂ ಒಂದು ಸ್ಥಾನವನ್ನು ಕೊಡದೆ ಹೋದರೆ ಖಂಡಿತವಾಗಿಯೂ ಕೂಡ ಒಂದು ರೀತಿ ರಾಜೀನಾಮೆ ಪರ್ವ ಆರಂಭವಾಗುತ್ತೆ. ಇವಾಗ ಬರೀ ಗದಗ ಬೆಟಗೇರಿ ನಾಮನಿರ್ದೇಶಿತ ಹಾಗೂ ಸದಸ್ಯರೇನಿದ್ದಾರೆ ಇವರು ರಾಜೀನಾಮೆ, ಬರುವಂಥ ದಿನಮಾನದಲ್ಲಿ ಗ್ಯಾರಂಟಿ ಸಮಿತಿ, ಮತ್ತೊಂದು ಸಮಿತಿ, ಹೀಗೆ ರಾಜೀನಾಮೆ ಪರ್ವ ಆರಂಭ ಆಗುತ್ತೆ. ನಮ್ಮ ನಾಯಕರಿಗೆ ಸ್ಥಾನಮಾನ ಇಲ್ಲದೆ ಹೋದರೆ ನಮಗೆ ಯಾಕ್ರಿ ಸ್ಥಾನಮಾನ ಅನ್ನುವಂಥದ್ದು ಅವರ ನಾಯಕರ ಮೇಲೆ ಅವರಿಟ್ಟಿರುವಂತಹ ನಿಷ್ಠೆ, ಅಭಿಮಾನ, ಅದಕ್ಕೆ ಪೂರಕವಾಗಿ ಬಂದಿರುವಂತಹ ಮಾತುಗಳಿವು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ಜನಶ್ರೀ ಟೈಮ್ಸ್, ಗದಗ.